ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಅಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಕುರಿತು ಅಂಡ್ ಹಾಗೇನು ಸಹ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಕುರಿತು ಒಂದಿಷ್ಟು ಅಪ್ಡೇಟ್ಸ್ ಅನ್ನ ಕೇಳ್ತಿದ್ರು. ಸೊ ಎಲ್ಲದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ. ವಿಡಿಯೋಗೆ ಪಟ್ಟಂತ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನೀವು ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಿದ್ದಾದ್ಮೇಲೆ ಇಲ್ಲಿ ನಿಮಗೆ ಈ ರೀತಿ ಆದ್ರೆ ತೋರಿಸಿದೆ, ದ ಆಪ್ಷನ್ ಎಂಟ್ರಿ ಕ್ಲೋಸಸ್ ಆನ್ 22/7/2025 6 PM ಅಂತ ಹೇಳ್ಬಿಟ್ಟು. ಸೊ ಈಗಾಗಲೇ KE ಕಡೆಯಿಂದ ತಿಳಿಸ್ಕೊಟ್ಟಿದ್ರು. ಲಾಸ್ಟ್ ಟೈಮ್ ನಿಮ್ಗೆ ಒಂದು ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ಲಾಸ್ಟ್ ಎಕ್ಸ್ಟೆಂಡ್ ಏನ್ ಮಾಡಿದ್ರು ಲಾಸ್ಟ್ ಡೇಟ್ ಅನ್ನ, ಸೊ ಆಗ ತಿಳಿಸ್ಕೊಟ್ಟಿದ್ರು 22ನೇ ತಾರೀಕು ನಾವು 6 ಗಂಟೆಗೆ ಲಿಂಕ್ ಅನ್ನ ಕ್ಲೋಸ್ ಮಾಡ್ತೀವಿ, ಇದರಲ್ಲಿ ಫರ್ದರ್ ಯಾವುದೇ ತರದ ಚೇಂಜಸ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ KE ಅವರು ಏನ್ ಮಾಡಿದ್ರು, ಅದೇ ತರಾನೇ ಸಹ ಕ್ಲೋಸ್ ಮಾಡಿದಾರೆ. ಇಲ್ಲಿ ಕ್ಲಿಯರ್ ಆಗಿದೆ, ದ ಆಪ್ಷನ್ ಎಂಟ್ರಿ ಕ್ಲೋಸಸ್ ಆನ್ 22/7/2025 6 PM ಅಂತ ಹೇಳ್ಬಿಟ್ಟು. ಸೊ ಈಗ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗಿದೆ. ಈಗ ನೀವು ಲಾಸ್ಟ್ ಮಿನಿಟ್ ಅಲ್ಲಿ ಅಂದ್ರೆ ಈಗ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಇವತ್ತು ಚೇಂಜಸ್ ಮಾಡಿರ್ತಾರೆ, ನಿನ್ನೆ ಚೇಂಜಸ್ ಮಾಡಿರ್ತಾರೆ, ಇಲ್ಲ ಅಂತಂದ್ರೆ ಇವತ್ತು 5 ಗಂಟೆಯಲ್ಲಿ ಚೇಂಜಸ್ ಮಾಡಿರ್ತಾರೆ. ಸೊ ನೀವೇನ್ ಚೇಂಜಸ್ ಮಾಡ್ಕೊಂಡಿರ್ತೀರಾ, ಜೊತೆಗೆ ನೀವೇನೊಂದು ಫೈನಲ್ ಆಪ್ಷನ್ ಎಂಟ್ರಿ ಪ್ರಿಂಟ್ ಅನ್ನ ತಗೊಂಡಿರ್ತೀರಾ, ಸೊ ಅದನ್ನೇ ಕನ್ಸಿಡರ್ ಮಾಡ್ತಾರೆ ನಿಮ್ಮ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡೋದಕ್ಕೆ. ಸೊ ಈಗ ಒಂದು ಕಂಪ್ಲೀಟ್ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ. ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಸಿಗುತ್ತೆ ಏನು ಅಂತ ಹೇಳ್ಬಿಟ್ಟು. ಮೊದಲಿಗೆ ನೋಡಿ, ನಮಗೆ ಫಸ್ಟ್ ರೌಂಡ್ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ವೇಳಾಪಟ್ಟಿ ಕೊಟ್ಟಾಗ ಅಲ್ಲಿ ನಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ರು. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರೋದಾದ್ರೆ, ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವುದಕ್ಕೆ ನಿಗದಿಪಡಿಸಿದ ಕೊನೆಯ ದಿನಾಂಕದ 3 ದಿನಗಳ ನಂತರ ಹಣಕು ಸೀಟು ಹಂಚಿಕೆಯ ಫಲಿತಾಂಶವನ್ನು ಪ್ರಕಟಿಸಲಾಗುವುದು ಅಂತ ಹೇಳ್ಬಿಟ್ಟು. ಸೊ ಯಾವಾಗ ಒಂದು ಲಿಂಕ್ ಆದ್ರೆ ಕ್ಲೋಸ್ ಆಯಿತು, ನಿಗದಿಪಡಿಸಿದ ಕೊನೆಯ ದಿನಾಂಕ ಇವತ್ತು 6 ಗಂಟೆಗೆ, ಇದಾದ್ಮೇಲೆ 3 ಡೇಸ್ಗೆ ನಿಮ್ಗೆ ಒಂದು ಸೀಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆದ್ರೆ ಗೊತ್ತಾಗುವಂತದ್ದು. ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಫಸ್ಟ್ ಕೊಟ್ಟಂತಹ ಸೀಟು ಹಂಚಿಕೆಯಲ್ಲಿ ಏನಿತ್ತು ಅಂತ ಅಂದ್ರೆ 15ನೇ ತಾರೀಕುವರೆಗೂ ಒಂದು ಟೈಮ್ ಅನ್ನ ಕೊಟ್ಟಿದ್ರು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. 15ನೇ ತಾರೀಕು ಕ್ಲೋಸ್ ಆಗಿದ್ರೆ 19ನೇ ತಾರೀಕು ನಿಮ್ಗೆ ಒಂದು ರಿಸಲ್ಟ್ ಆದ್ರೆ ಬರ್ತಿತ್ತು. ಸೊ ಈಗ ಅದೇ ತರ ಇದೇ ಒಂದು ಪ್ರೊಸೆಸ್ ಅನ್ನ ಇವರು ಫಾಲೋ ಅಪ್ ಮಾಡ್ತಾರೆ. ಏನಾಗುತ್ತಂತ ಅಂದ್ರೆ, ಇವತ್ತು 22ನೇ ತಾರೀಕು ನಿಮ್ಗೆ ಒಂದು ಲಿಂಕ್ ಕ್ಲೋಸ್ ಆಗಿರೋದಲ್ವಾ, ನಿಮ್ಗೆ 26ನೇ ತಾರೀಕು ಮಧ್ಯಾಹ್ನದ ಮೇಲೆ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಸಿಗುತ್ತೆ. ಓಕೆನಾ ಸ್ಟೂಡೆಂಟ್ಸ್, ಇದೊಂದನ್ನ ನೆನ್ಪಿಟ್ಕೊಂಡಿರಿ. ಯಾಕಂತಂದ್ರೆ ಫರ್ದರ್ ಯಾವುದೇ ತರದ ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ ಒಂದು ಡೇಟ್ ಅನ್ನ ಆಗ್ಲಿ ಅಥವಾ ಟೈಮ್ ಅನ್ನ ಆಗ್ಲಿ ಎಕ್ಸ್ಟೆಂಡ್ ಆದ್ರೆ ಮಾಡಿಲ್ಲ. ಇಟ್ಸ್ ಕ್ಲಿಯರ್ಲಿ ಈಗಾಗಲೇ ದ ಆಪ್ಷನ್ ಎಂಟ್ರಿ ಕ್ಲೋಸಸ್ ಆನ್ 22/7/2025 6 PM ಅಂತ ಇದೆ. ಸೊ ಹಾಗಾಗಿ ನಿಮ್ಗೆ 26ನೇ ತಾರೀಕು ಎಲ್ಲರಿಗೂ ಸಹ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆದ್ರೆ ಸಿಗುತ್ತೆ. ನೀವು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ರು, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದ ಆದ್ಮೇಲೆ ನಾವು ಕಾಲೇಜಸ್ ಅನ್ನ ಆಡ್ ಮಾಡಬಹುದು ಅಂತಂದ್ರೆ, ಆಫ್ ಕೋರ್ಸ್ ಆಡ್ ಮಾಡಬಹುದು. ಈಗ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ರಿ ಅದೇ ತರ ಆಪ್ಷನ್ ಎಂಟ್ರಿನ ಮಾಡಬಹುದು. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಜಸ್ಟ್ ನಿಮ್ಮ ಒಂದು ರೆಫರೆನ್ಸ್ ಗೆ, ನಿಮಗೆ ಒಂದು ಐಡಿಯಾ ಬರೋದಕ್ಕೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಮಾಡುವಂತದ್ದು. ಬಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದ ಆದ್ಮೇಲೆ ನಾವು ಮತ್ತೆ ಹೊಸದಾಗ ಆಪ್ಷನ್ ಎಂಟ್ರಿಯನ್ನ ಮಾಡ್ಬೇಕಂತ ಅಂದ್ರೆ ಖಂಡಿತವಾಗ್ಲೂ ಸಹ ಈಗ ಏನ್ ಆಪ್ಷನ್ ಎಂಟ್ರಿ ಮಾಡಿದಿರಾ ಅದೇ ಇರುತ್ತೆ. ನೀವು ಮತ್ತೆ ಹೊಸದಾಗ ಮಾಡುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ಆ ಒಂದು ಆಪ್ಷನ್ ಎಂಟ್ರಿ ಏನಾದ್ರು ಚೇಂಜಸ್ ಮಾಡ್ಬೇಕಾ ಮಾಡ್ಕೊಳ್ಳಿ, ಡಿಲೀಟ್ ಮಾಡೋದಾಗ್ಲಿ, ಆಡ್ ಮಾಡೋದಾಗ್ಲಿ, ಇಲ್ಲ ಅಂತಂದ್ರೆ ಬ್ರಾಂಚಸ್, ಇಲ್ಲ ಅಂತಂದ್ರೆ ಕೋರ್ಸಸ್, ಈ ರೀತಿ ಏನೇನ್ ಆಡ್ ಮಾಡ್ಬೇಕು ಎಲ್ಲಾನು ಸಹ ಆಡ್ ಮಾಡ್ಕೊಳ್ಳೋ ಆಪ್ಷನ್ ಆದ್ರೆ ಇರುತ್ತೆ. ಎಷ್ಟು ದಿನ ಟೈಮ್ ಕೊಡ್ತಾರೆ ಅಂತ ಅಂದ್ರೆ 3 to 4 days ಕಂಪಲ್ಸರಿ ಟೈಮ್ ಅನ್ನ ಕೊಡ್ತಾರೆ. ಅದು ಎಕ್ಸಾಕ್ಟ್ ಯಾವಾಗ ಅಂತ ಗೊತ್ತಾಗುತ್ತೆ, ಬಟ್ ಕಂಪಲ್ಸರಿ ಆಗಿ 3 to 4 days ಕೊಡ್ತಾರೆ. 3 to 4 days ಟೈಮ್ ಕೊಟ್ಟಾಗ ನೀವೇನೆಲ್ಲ ಆಪ್ಷನ್ ಎಂಟ್ರಿಯಲ್ಲಿ ಚೇಂಜಸ್ ಮಾಡ್ತೀರಾ, ಏನೆಲ್ಲ ಮಾಡ್ತೀರಾ ಅಲ್ವಾ, ಆಗ ಮಾಡಿದ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದ್ರೆ ಮತ್ತೆ ಒಂದು 3 days ಆಗಿದ್ದಾದ್ಮೇಲೆ ನಿಮಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಆದ್ರೆ ಸಿಗುವಂತದ್ದು. ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಬರ್ಲಿ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂದ್ರೆ ಏನ್ ಮಾಡಬೇಕು, ಅಲಾಟ್ ಆಗಿರುವಂತ ಸೀಟ್ ನಿಮಗೆ ಬೇಕಂದ್ರೆ ಏನ್ ಮಾಡಬೇಕು, ಅಲಾಟ್ ಆಗಿರುವಂತ ಸೀಟ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಏನ್ ಮಾಡಬೇಕು, ಇದೆಲ್ಲದ್ರ ಬಗ್ಗೆನೂ ಸಹ ಪ್ರತಿನಿತ್ಯನೂ ನಾನು ವಿಡಿಯೋಸ್ ಅನ್ನ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಾ ಹೇಳ್ತೀನಿ. ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬರೋದಕ್ಕೆ 3 days ಟೈಮ್ ಇದೆ ಅಲ್ವಾ. ಸೊ ಸ್ಟೂಡೆಂಟ್ಸ್ ಏನ್ ಮಾಡ್ತೀರಾ ಅಂತ ಅಂದ್ರೆ, ಕೌನ್ಸಿಲಿಂಗ್ ಕುರಿತು, ಸ್ಕಾಲರ್ಶಿಪ್ಸ್ ಕುರಿತು, ಹಾಸ್ಟೆಲ್ಸ್ ಕುರಿತು ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಯಾಕಂತ ಅಂದ್ರೆ ನಾನು ಪ್ರತಿನಿತ್ಯನೂ ನೀವು ಮಾಡಿರುವಂತ ಕಮೆಂಟ್ಸ್ ಮೇಲೆ ನಿಮಗೆ ಇನ್ನ 3 days ಟೈಮ್ ಇದೆ ಅಲ್ವಾ, ಆ 3 days ಅಲ್ಲೂ ಸಹ ಆದಷ್ಟು ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಯಾವ್ದಾರ ರಿಲೇಟೆಡ್ ನಿಮಗೆ ಡೌಟ್ಸ್ ಇದ್ರೆ ಅದ್ರ ಬಗ್ಗೆ ಕಮೆಂಟ್ ಅನ್ನ ಮಾಡಿ. ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ಫುಲ್ ಆಗುವಂತ ವಿಡಿಯೋಸ್ ಅನ್ನ ನಾನು ಮಾಡ್ತಿರ್ತೀನಿ. ಜಸ್ಟ್ ನೀವೇನ್ ಮಾಡ್ಬೇಕು, ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಓಕೆನಾ, ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.